ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶ ಚಾನೆಲ್ನ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಗೂ ಸಾಯಿ ಸಂದೇಶಗಳನ್ನು ಹಾಗೂ ಸಾಯಿ ಪವಾಡಗಳ ಬಗ್ಗೆ ತಿಳಿದುಕೊಳ್ಳಿ. ಬನ್ನಿ ವೀಕ್ಷಕರೇ, ಈಗ ನನ್ನ ಜೀವನದಲ್ಲಿ ಆದಂತಹ ಊದಿಯ ಪವಾಡದ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ. ಏನಪ್ಪ ಅಂತ ಅಂದರೆ, ನನಗೆ ಮುಂಚೆ ಬಾಬಾ ಅವರು ಬಗ್ಗೆ ಗೊತ್ತಿದ್ದಿಲ್ಲ. ಅಂದರೆ ಬಾಬಾ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಅವರು ಒಂದು ಪವಾಡ ಪುರುಷರು ಅಂತ ನನಗೆ ಗೊತ್ತಿದ್ದಿಲ್ಲ. ನಾನು ಚಿಕ್ಕವಳಿದ್ದಾಗಿಂದನೂ ಬಾಬಾ ಒಬ್ಬರು ದೇವರು ಅಂತ ಗೊತ್ತಿತ್ತು, ಆದರೆ ಅವರು ಪವಾಡ ಪುರುಷರು ಅಂತ ನನಗೆ ಗೊತ್ತಿದ್ದಿಲ್ಲ. ಹೀಗೆಲ್ಲ ಮಿರಾಕಲ್ಸ್ ಮಾಡ್ತಾರೆ ಅವರನ್ನು ನಂಬಿದರೆ ಅಂತ. 2022 ಜೂನ್ 2 ನನಗೆ ಬಾಬಾ ಬಗ್ಗೆ ಗೊತ್ತಾಗ್ತಾ ಹೋಯಿತು, ಅವ್ರು ಮಿರಾಕಲ್ಸ್ ಮಾಡ್ತಾರೆ ಅಂತ. ಅದಕ್ಕಿಂತ ಮುಂಚೆ 2020 ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅವ್ರ ಮೆಸೇಜಸ್ ಬರ್ತಾಯಿತ್ತು. ಒಂದು ವಾರ ನೋಡಿದೆ, ಓದ್ತಾ ಇದ್ದೆ ಅವೆಲ್ಲ ಮೆಸೇಜಸ್. ಅಂದರೆ ಬರ್ತಾವಲ್ಲ ಥಾಟ್ಸ್ಗಳು, ಆ ಥರ ಬರ್ತಾಯಿತ್ತು. ಅದು ಜಾಸ್ತಿ ಬರ್ತಾ ಇತ್ತು ಥಾಟ್ಸ್ಗಳು, ಮೆಸೇಜಸ್ಸು. ಇದೇನು ಇರಿಟೇಷನ್ ಅಂತ ಅಂದು ಆವಾಗ ಲೇಝಿ ಮಾಡಿ ಅವನ್ನೆಲ್ಲ ಬ್ಲಾಕ್ ಮಾಡ್ತಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ನೆಕ್ಸ್ಟು ನಾನು ಯಾವಾಗ 2022 ಜೂನ್ 2 ಮತ್ತೆ ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ಹಾಗೆ ಆವಾಗಿಂದ ನಂಬೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂಬಿ ಒಂದು 2 ಮಂತ್ಸಿಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋದೆ, ಏನೇನು ಮಿರಾಕಲ್ಸ್ ಮಾಡ್ತಾರೆ ಅಂತ. ಭಾಳ ಹೇಳಿರೋದು ಯೂಟ್ಯೂಬಲ್ಲಿ ಊದಿ ಬಗ್ಗೆ. ಅದು ಒಂಥರ ಸಂಜೀವಿನಿ ಥರ ಕೆಲಸ ಮಾಡುತ್ತೆ. ಏನು ಹುಷಾರಿಲ್ಲ ಅಂತಂದರೆ ಊದಿ ಹಚ್ಕೊಂಡ್ರೆ ಹೋಗುತ್ತೆ. ಹುಷಾರು ಅಂದರೆ ಜ್ವರ ಬಂದಿದ್ದರೆ ಹೋಗುತ್ತೆ, ಆ ಥರ ಎಲ್ಲ ನೋಡ್ತಾ ಇದ್ದೆ. ಊದಿ ಅಂದ್ರೇನು ನನಗೆ ನೋಡಿ ಗೂಗಲ್ ಮಾಡಿದೆ, ಮಾಡಬೇಕು ಆ ಟೈಮಲ್ಲಿ ಅಂತ ಐಡಿಯಾ ಕೂಡ ಇದ್ದಿಲ್ಲ. ಅದು ಊದಿ ಹೆಂಗಿರುತ್ತೆ ಊದಿ ಅಂತ. ಆಮೇಲೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಊದಿ ಬಗ್ಗೆನೇ ಹೇಳ್ತಾಯಿದ್ರು ಅವ್ರ ಪವಾಡನ. ಆವಾಗ ಊದಿ ಪ್ಯಾಕೆಟಿನ ಪಿಕ್ ಹಾಕಿದ್ರು. ಇದು ಇಷ್ಟು ಚಿಕ್ಕ ಪ್ಯಾಕೆಟು ಮಿರಾಕಲ್ಸ್ ಮಾಡುತ್ತಾ ಅಂತ ನಾನು ಅಂದ್ಕೊತಾ ಇದ್ದೆ. ಊದಿಗೆ ತುಂಬ ಜನಕ್ಕೆ ಕೇಳಿದ್ದೀನಿ, ಊದಿ ಕೊಡಿ, ಊದಿ ಇದ್ದರೆ ಕಳಿಸಿ ಅಂತ ಮೆಸೇಜಸ್ಸು. ಅಂದರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾಯಿದ್ರು. ಹೀಗೆ 2 ಮಂತ್ಸ್ ಆಯಿತು. ನನಗೆ ಜೂನಲ್ಲಿ ಸಿಕ್ಕಿದ್ದು. ಅವರು ಒಬ್ಬರು ಜುಲೈಯಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ, ಸಾಯಿಬಾಬಾ ಪೇಜಲ್ಲಿ ಮೆಸೇಜ್ ಮಾಡಿದೆ ಒಬ್ಬರಿಗೆ. ಅವರು ಒಬ್ಬರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಆ ಕಾಂಟ್ಯಾಕ್ಟ್ ನಂಬರಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಊದಿ ಕಳಿಸಿ ಅಂತ ಹೇಳಿದೆ. ಅವರು ಸರಿ ಕಳಿಸ್ತೀನಿ, ಎಷ್ಟು ಪ್ಯಾಕೆಟ್ಸ್ ಬೇಕು ಅಂದರು. ನನಗದು ಗೊತ್ತಿಲ್ಲ. ನಿಮಗೆ ಎಷ್ಟು ಕಳಿಸ್ಬೇಕು ಅನಿಸುತ್ತೋ ಅಷ್ಟು ಕಳಿಸಿ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಅವರು ವರ್ಕಲ್ಲಿ ಬ್ಯುಸಿ, ಹಾಗಾಗಿ ಇವಾಗ ಕಳಿಸ್ತೀನಿ, ನಾಳೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು 20 ಡೇಸ್ ಆದಮೇಲೆ ಊದಿನ ಕಳಿಸಿದ್ರು. ಅದು ಬಂದಿದ್ದು ಕೂಡ ಗುರುವಾರ ನಮ್ಮ ಮನೆಗೆ. ಸೊ ಖುಷಿ ಆಯಿತು. ಆವಾಗಿಂದ ಊದಿ ಅವತ್ತಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತಿನವರೆಗೂ ನನ್ನ ಕಡೆ ಊದಿ ಖಾಲಿಯಾಗಿಲ್ಲ. ಅದು ಯಾವುದೇ ರೂಪದಲ್ಲಾದರೂ ಊದಿ ಬರುತ್ತೆ. ಹಾಗೆ ಆಮೇಲೆ ಅದಕ್ಕಿಂತ ಮುಂಚೆ ಕೇಳೋಕ್ಕಿಂತ ಮುಂಚೆ ಇನ್ನೊಬ್ಬರು ಕೇಳಿದ್ದೆ ನಾನು. ಶಿರ್ಡಿಲಿದ್ದಾರೆ ಅವರು. ಅವ್ರದ್ದು ಒಂದು ಸಾಯಿ ಪೇಜ್ ಇದೆ ಈ ಫೇಸ್ಬುಕ್ಕಲ್ಲಿ. ಅವ್ರನ್ನ ಕೇಳಿದಾಗ ಅವರೇನಂದ್ರು, ಇಲ್ಲ ನಾವು ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಷ್ಟೇ ಕಳಿಸ್ತೀವಿ, ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಹಾಸ್ಪಿಟಲಲ್ಲೇ ಅಡ್ಮಿಂಟ್ ಆದವ್ರಿಗೆ ಮಾತ್ರ ನಾವು ಕಳಿಸ್ತೀವಿ ಅಂದರು. ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಬೇಜಾರಾಯಿತು. ಆವಾಗ ನಾನು ಸಾಯಿಗೆ ಬೇಡ್ಕೊಂಡೆ, ಅದೇನು ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ, ಅವರಿಂದ ನನಗೆ ಊದಿ ಬರಬೇಕು ಅಂತ. ನೆಕ್ಸ್ಟ್ ಅವರು ಹಿಂಗೆ ಪ್ರೇಯರಿಗೆ ಅಂತ ಅವರ ಮೇಲ್ ಐ ಡಿ ಕೊಡ್ತಾರೆ. ಏನಾದರೂ ನಮಗೆ ಪ್ರೇಯರ್ ಇದ್ದರೆ ಆ ಮೇಲ್ ಐ ಡಿಗೆ ನಾವು ಏನು ಪ್ರೇಯರ್ ಅಂತ ಸೆಂಡ್ ಮಾಡಿದರೆ ಅವರು ದ್ವಾರಕಾಮಾಯಿಯಲ್ಲಿ ಅಥವಾ ಸಮಾಧಿ ಮಂದಿರದಲ್ಲಿ ಅದು ಪ್ರಿಂಟೌಟ್ ತೊಗೊಂಡು ಎಲ್ಲರದು ಯಾರ್ಯಾರು ಕಳಿಸಿರ್ತಾರೋ ಅವರ ಎಲ್ಲ ಪ್ರೇಯರ್ಸ್ನು ಪ್ರಿಂಟೌಟ್ ತೊಗೊಂಡು ಆ ಸಮಾಧಿ ಮಂದಿರದಲ್ಲಿ ಉಂಡಿ ಬಾಕ್ಸಲ್ಲಿ ಹಾಕ್ತಾರೆ. ಪ್ರೇಯರ್ನ ಸಬ್ಮಿಟ್ ಮಾಡ್ತಾರೆ. ಆವಾಗ ನಾನೊಂದು ಪ್ರೇಯರ್ ಕಳಿಸಿದ್ದೆ, ಅದು ಪರ್ಸ್ನಲಿ. ಹಾಗಾಗಿ ಅವರು ನನಗೆ ರಿಟರ್ನ್ ಮೆಸೇಜ್ ಮಾಡಿದರು, ನಿಮ್ಮದು ಅಡ್ರೆಸ್ ಸೆಂಡ್ ಮಾಡಿ ಅಂತ. ನನಗೆ ಶಾಕ್ ಆಯಿತು. ನಾನು ಅದನ್ನು ಮೆಸೇಜ್ ನೋಡಿದ್ದಿಲ್ಲ. ಒಂದು ವಾರ ಬಿಟ್ಟು ನೋಡಿದೆ. ಆಮೇಲೆ ಅವರಿಗೆ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ಕಳಿಸಿದೆ.
ಏನಕ್ಕೆ ಅಡ್ರೆಸ್ ಕೇಳ್ತಾ ಇದ್ದೀರಲ್ಲ ಅಂತ. ಇಲ್ಲ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಅಂತಂದರು. ನನ್ನನ್ನು ಮೀಟ್ ಮಾಡೋಕ್ಕೆ ನಾನು ತುಂಬ ದೂರ ಇದ್ದೀನಿ, ನಾನು ಶಿರ್ಡಿಲಿಲ್ಲ, ನಮ್ಮೂರು ಕರ್ನಾಟಕದಲ್ಲಿ ಅಂತ ಅಂದೆ. ಇಲ್ಲ ಊದಿ ಕಳಿಸೋಕೆ ಅಂದರು. ನನಗೆ ಫುಲ್ ಖುಷಿ ಆಯಿತು. ನನ್ನ ಅಡ್ರೆಸ್ ಕೊಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೆ. ಮರ್ತೋಗಿ ಒಂದು 10 ಡೇಸ್ಗೆ ಅವರು ಸ್ಪೀಡ್ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮುಖಾಂತರ ಬಂದಿರೋದು. ಆ ಸ್ಪೀಡ್ ಪೋಸ್ಟ್ ಮಾಡಿದಾಗ ನನ್ನ ಮೊಬೈಲ್ಗೆ ಮೆಸೇಜ್ ಬಂತು. ನಾನೇನು ಇದು ಆರ್ಡ್ರ್ ಮಾಡಿಲ್ಲ, ಏನೂ ಇಲ್ಲ, ಯಾರಿಗೂ ಅಡ್ರೆಸ್ಸು ಕೊಟ್ಟಿಲ್ಲ. ಅಡ್ರೆಸ್ ಕೊಟ್ಟಿರೋದು ಮರ್ತೋಗ್ಬಿಟ್ಟಿದೆ, ಯಾರಿಗೂ ಅಡ್ರೆಸ್ ಕೊಟ್ಟಿಲ್ಲ, ಇದು ಹೇಗೆ ಬರ್ತಾ ಇದೆ ಅಂತ. ಆವಾಗ ನನಗೆ ಅದನ್ನು ಚೆಕ್ ಮಾಡೋಕ್ಕೂ ಭಯ, ಏನಾದರೂ ಹ್ಯಾಕು ಗೀಕು ಆಗಿಬಿಟ್ರೆ ಅಂತ. ಆವಾಗ ನನ್ನ ಕಸಿನ್ ಒಬ್ಬರಿಗೆ ಅದನ್ನ ಲಿಂಕ್ಗಳು ಶೇರ್ ಮಾಡಿದೆ. ಆವಾಗ ಅವರು ಹೇಳಿದರು, ನೀನೇನಾದರೂ ಶಿರ್ಡಿಯಿಂದ ಆರ್ಡ್ರ್ ಮಾಡಿದ್ದಾ ಅಂತ. ಇಲ್ಲ ನಾನೇನು ಆರ್ಡ್ರ್ ಮಾಡಿಲ್ಲ, ಮತ್ತು ಶಿರ್ಡಿಯಿಂದ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ, ನೀನೊಂದ್ಸರಿ ಚೆಕ್ ಮಾಡು, ಚೆಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ತಾನೇ ಅಂತ. ಅಯ್ಯೋ ಅದು ಇಂಡಿಯನ್ ಪೋಸ್ಟಿಂದ ಅದೇನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದರು. ಅವಾಗ ಚೆಕ್ ಮಾಡಿದೆ. ಚೆಕ್ ಮಾಡಿ ಮೇಲೆ ಒಂದು ನೆಕ್ಸ್ಟ್ ಡೇನೇ ಬಂತು ಪೋಸ್ಟು. ಅದು ದೊಡ್ಡ ಕವರಲ್ಲಿ ಬಂತು. ದೊಡ್ಡ ಕವರಲ್ಲಿದೆ, ಅದು ನೋಡಿದರೆ ಚಿಕ್ಕ ಪ್ಯಾಕೆಟ್ ಅಂತ ಅಂದ್ಬಿಟ್ಟು ನೋಡಿದರೆ ಅದರಲ್ಲಿ ದೊಡ್ಡದೊಂದು ಫೋಟೋ ಬಾಬಾದು, ಚಿಕ್ಕದು 3 ಫೋಟೋ, 20 ರೂಪಾಯಿ ನೋಟ್, ಆಮೇಲೆ 2 ಊದಿ ಪ್ಯಾಕೆಟ್ ಇತ್ತು. ನನಗೆ ಫುಲ್ ಖುಷು. ಅದು ಅದು ನೋಡಿಬಿಟ್ಟು ನಾನು ಕೇಳಿದ ಒಂದು ಊದಿ ಪ್ಯಾಕೆಟು ಬಂದಿದ್ದು ಅಷ್ಟೊಂದು. ನೋಡಿ, ನಾವು ಬಾಬಾನ ಏನಾದರೂ ಒಂದು ಕೇಳಿಕೊಂಡ್ರೆ ಅವ್ರು ಕೊಡೋದು ಎಕ್ಸ್ಟ್ರಾನೇ ಕೊಡ್ತಾರೆ. ಹಾಗೆ ತುಂಬ ಆಗಿದೆ. ನಾನೇನಾದರೂ ಒಂದು ಕೇಳಿದರೂ ಕೂಡ ಅವರು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಈಗ ಇನ್ನೊಬ್ಬರು ಹೇಳಿದಾಗ ಅವರು ಕೂಡ ಅಷ್ಟೇ, ನಾನು ಬರೀ ಊದಿ ಕಳಿಸಿ ಅಂತ ಅಂದರೆ ಅವರು ಎಕ್ಸ್ಟ್ರಾ ಕಳಿಸಿರ್ತಾರೆ. ಏನಾದರೂ ಒಂದು ರಿಲೇಟೆಡ್ ಥಿಂಗ್ಸ್ ಅಂದರೆ ಬಾಬಾಗೆ ರಿಲೇಟೆಡ್ ಆಗೋ ವಸ್ತುಗಳನ್ನೇ ಕಳಿಸಿರ್ತಾರೆ. ಅವರೇ ನನಗೆ ಅಂದರೆ ಆ ಅಕ್ಕ ಯಾರು ಮುಂಚೆ ನನಗೆ ಊದಿ ಕಳಿಸಿದ್ರೋ ಅವರೇ ನನಗೆ ಮೂರ್ತಿನೂ ಕಳಿಸ್ಕೊಟ್ಟಿದ್ರು. ಸಚ್ಚರಿತೆ ಬುಕ್ ಕೂಡ ಅವರೇ ಕೊಟ್ಟಿದ್ದು. ಅಂದರೆ ಆ ಟೈಮಲ್ಲಿ ಸಚ್ಚರಿತೆ ಬುಕ್ಸು ಪ್ರಿಂಟ್ ಆಗಿದ್ದಿಲ್ಲ, ಬರ್ತಾ ಇದ್ದಿದ್ದಿಲ್ಲ. ಆ ಅಕ್ಕನೇ ನನಗೆ ಸಚ್ಚರಿತೆ ಬುಕ್ ಕೂಡ ಕಳಿಸಿದ್ದು. ಅದು ತುಂಬ ಖುಷಿ. ಇದುವರೆಗೂ ನನಗೆ ಊದಿ ಯಾವುದೇ ರೂಪದಲ್ಲಾದರೂ ಬರುತ್ತೆ. ಹಾಗೆ ನಾನು ಒನ್ ಟೈಮಲ್ಲಿ ಬೇರೆಯವ್ರಿಗೂ ಕೊಡಬೇಕು ಊದಿನ ಅಂತ ಅಂದ್ಕೊಂಡು ಅವರಿಂದ ಕಲೆಕ್ಟ್ ಮಾಡಿಕೊಂಡು, ಆ ಅಕ್ಕನಿಂದ ಒಂದು 35 ಪ್ಯಾಕೆಟ್ಸ್ನ ಕಲೆಕ್ಟ್ ಮಾಡಿಕೊಂಡು, ನಾನು ಶಿರ್ಡಿಗೆ ಹೋದಾಗ ಅಲ್ಲೊಬ್ಬರು ಪರಿಚಯ ಆಗಿದ್ದರು. ಅವರಿಂದ ಒಂದು 30 ಪ್ಯಾಕೆಟ್ಸ್ ಕಲೆಕ್ಟ್ ಮಾಡಿಕೊಂಡು ಒಂದು 70-80 ಪೀಪಲ್ಸ್ಗೆ ನಾನು ಊದಿನ ಕಳಿಸಿದ್ದೆ. ಅದು ಕೂಡ ಒಂದು ತರಹದ ಸೇವೆ. ಸೇವೆನ ಬಾಬಾ ಅವರು ಮಾಡಿಸ್ಕೊಂಡಿದ್ದಾರೆ ನನ್ನಿಂದ. ಅದು ನನ್ನಿಂದ ಅನ್ನೋದಕ್ಕಿಂತ ಅವರ ಸೇವೆಯಲ್ಲೇ ಒಂದು ಖುಷಿ. ಅವರು ಅದಕ್ಕೆ ನನ್ನ ಚೂಸ್ ಮಾಡ್ಕೊಂಡಿರೋದಕ್ಕೆ ಅದಕ್ಕೆ ಯಾವಾಗಲೂ ನಾನು ಕೃತಜ್ಞತಳಾಗಿರ್ತೀನಿ. ಹಾಗೆ ಇನ್ನು ತುಂಬ ಜನಕ್ಕೆ ಕಳಿಸಿದ್ದೀವಿ ಊದಿನ. ಹೇಗೆ ಅಂತ ಅಂದರೆ ಊದಿ ಹಾಗೂ ಸಾಯಿ ಸಚ್ಚರಿತೆ ಪುಸ್ತಕ. ಅದು ಯಾವ ರೀತಿ ಅಂತ ಅಂದರೆ, ಊದಿಯನ್ನು ಕರುಣಾಸಾಗರ ಶ್ರೀ ಸಾಯಿ ಬಾಬಾ ದೇವಸ್ಥಾನ ಅಂತ ಫೇಸ್ಬುಕ್ ಪೇಜ್ ಗ್ರೂಪ್ ಇದೆ. ದಯವಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ಫಾಲೋ ಮಾಡಿ, ಗೊತ್ತಾಗುತ್ತೆ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ. ಅವ್ರ ಮುಖಾಂತರ ನಾನು ಕಳಿಸ್ತಾ ಇದ್ದಿದ್ದು. ಅಂದರೆ ಊದಿನ ಯಾರ್ಯಾರಿಗೆ ಬೇಕೋ ಅವ್ರ ಅಡ್ರೆಸ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಕಳಿಸ್ತಾ ಇದ್ದೆ. ರಕ್ಷಾದಾರ ಹಾಗೂ ಊದಿ ಪ್ರಸಾದ. ಹಾಗೆ ಸಚ್ಚರಿತೆ ಬುಕ್ ಕೂಡ ನಾವು ಸಚ್ಚರಿತೆ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದ್ದು 2023 ಸೆಪ್ಟೆಂಬರ್ ಮಂತಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಿದ್ದು. ಇದುವರೆಗೂ ನಾವು ಸಚ್ಚರಿತೆ ಬುಕ್ಕನ್ನು ಕೊಡ್ತಾ ಇದ್ದೀವಿ. ಅದು ಕೊಡ್ತಾ ಇರೋದು ಕೂಡ ನಾನಲ್ಲ, ನಾನು ಜಸ್ಟ್ ಮೀಡಿಯಮ್, ಅದರಲ್ಲಿ ಒಂದು ಚಿಕ್ಕ ಅಳಿಲು ಸೇವೆ ನಂದಷ್ಟೇ. ಅದನ್ನು ಕೊಡ್ತಾ ಇರೋದು, ಅದನ್ನು ತಲುಪಿಸ್ತಾ ಇರೋದು ಬೆಂಗಳೂರಲ್ಲಿದ್ದಾರೆ ಅವರು ಎಲ್ಲರಿಗೂ ಸಾಯಿ ಸಚ್ಚರಿತೆಯನ್ನು ತಲುಪಿಸ್ತಾ ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಸಾಯಿಬಾಬಾ ಅವರಿಗೆ ತುಂಬ ತುಂಬ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ. ಒಂದು ಹೇಳೋದು ಮರ್ತಿದ್ದೆ, ಇದು ಎಲ್ಲ ಆಗೋದಕ್ಕಿಂತ ಮುಂಚೆ ಒಂದು ಚೆನ್ನೈ ಅನಿಸುತ್ತೆ, ಅವರು ಚೆನ್ನೈಯಲ್ಲಿ ಅವರಿಗೆ ಕೇಳಿದ್ದೆ. ಅಂದರೆ ಫೇಸ್ಬುಕ್ ಮುಖಾಂತರ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನನಗೆ ಊದಿ ಬೇಕು ಕಳಿಸ್ಕೊಡಿ ಅಂತ. ಅದು ಬಂತು.
ಅದು ಫೋಟೋ, ಆಮೇಲೆ ಒಂದು ರಕ್ಷಾದಾರ, ಊದಿ. ಬಟ್ ಊದಿ ಯಾವ ಥರ ಅಂದರೆ ಶಿರಡಿಯಲ್ಲಿ ಪ್ಯಾಕೆಟ್ ಬರುತ್ತಲ್ಲ ಆ ಥರ ಅಲ್ಲ, ಅದು ಬೇರೆ ನಾರ್ಮಲ್ ಊದಿಯನ್ನು ಕಳಿಸಿದ್ರು. ಆವಾಗ ಡಿಸಪಾಯಿಂಟ್ ಆಯಿತು ನನಗೆ. ಅಯ್ಯೋ, ನಾನು ಕೇಳಿದ್ದು ಅದು, ಇವ್ರು ನೋಡಿದರೆ ಇದನ್ನು ಕೊಟ್ಟಿದ್ದಾರೆ ಅಂತ. ನನಗೆ ಆವಾಗ ರಿಯಲೈಸ್ ಆಗಿದ್ದಿಲ್ಲ, ಯಾಕೆಂದರೆ ಅದರಷ್ಟೇ ಪವಿತ್ರವಾಗಿರುತ್ತೆ ಅದು ಊದಿ. ಇವಾಗ ಒಂದು ಮಣ್ಣನ್ನೇ ತಗೊಂಡು ನಾವು ಬಾಬಾ ಅವರ ಹೆಸರನ್ನು ನೆನಪಿಸ್ಕೊಂಡು ಅದೇ ಊದಿ ಅಂತ ಹಚ್ಕೊಂಡ್ರೂ ಕೂಡ ಅದು ಅದರಷ್ಟೇ ಶ್ರೇಷ್ಠ ಆಗಿರುತ್ತೆ ಅಂತ ಇದು ಸಾಯಿ ಸಚ್ಚರಿತೆಯಲ್ಲೂ ಉಲ್ಲೇಖ ಆಗಿದೆ. ಹೀಗೆ ನನಗೂ ಊದಿಗೂ ನಂಟು. ಇದುವರೆಗೂ ನಮ್ಮ ಮನೆಯಲ್ಲಿ ಊದಿ ಖಾಲಿಯಾಗಿಲ್ಲ. ಅದು ಯಾವುದೇ ಒಂದು ರೂಪದಲ್ಲಾದರೂ ಯಾರ ಮುಖಾಂತರನಾದರೂ ನಮ್ಮ ಮನೆಗೆ ಊದಿ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಪರದಾಡಿದ್ದೆ, ಊದಿ ಸಿಗುತ್ತೆ, ಊದಿ ಎಲ್ಲಿ ಸಿಗುತ್ತೆ, ಏನು ಊದಿ ಅಂದರೆ ಅಂತ. ಸೊ ಹೀಗೆ ನನ್ನ ಜೀವನದಲ್ಲಿ ಊದಿಯ ಪವಾಡ ಆಗಿರೋದು.